18 ವರ್ಷಕ್ಕೆ ಲೀಸ್ 5 ವರ್ಷಕ್ಕೆ ಖಾಲಿ ಮಾಡುವಂತೆ ಟಾರ್ಚರ್ ಆರೋಪ. ಆಸ್ಪತ್ರೆ ಮಾಲೀಕನಿಂದ ವೈದ್ಯರಿಗೆ ಕಿರುಕುಳ ಆರೋಪ ಕೇಳಿಬರ್ತಾ ಇದೆ. ಆನೇಕಲ್ನ ವರ್ತೂರು ಸಹಸ್ರ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ. ಆಸ್ಪತ್ರೆಯನ್ನ ಖಾಲಿ ಮಾಡುವಂತೆ ಆಸ್ಪತ್ರೆ ಮಾಲೀಕರಿಂದ ಕಿರುಕುಳ ಆಗಿದೆ. 18 ವರ್ಷಗಳ ಅವಧಿಗೆ ಆಸ್ಪತ್ರೆಯನ್ನ ಲೀಸ್ ಪಡೆದಿದ್ದ ವೈದ್ಯ ತ್ರಿವಿಕ್ರಮ್ ರೆಡ್ಡಿ ಅವಧಿ ಮುಗಿಯುವ ಮುನ್ನವೇ ಆಸ್ಪತ್ರೆಯನ್ನ ಖಾಲಿ ಮಾಡಿ ಅಂತ ಹೇಳಿ ಒತ್ತಡವನ್ನ ಹೇರ್ತಾ ಇದ್ದಾರಂತೆ. ಯಾತಕ್ಕೋಸ್ಕರ ಅವರಿಬ್ಬರ ಮಧ್ಯೆ ಏನಾದರೂ ಜಗಳ ಆಗಿತ್ತಾ? ಲೀಸ್ ಇರೋದು 18 ವರ್ಷಕ್ಕೆ, ಒಪ್ಪಂದ ಆಗಿರೋದು, ಅಗ್ರಿಮೆಂಟ್ ಆಗಿರೋದು 18 ವರ್ಷಕ್ಕೆ. ಈಗ ಬರೀ 5 ವರ್ಷ ಆಗಿದೆ ಅಷ್ಟೇ. ಅವಧಿ ಮುಗಿಯೋ ಒಳಗಡೆನೆ ಆಸ್ಪತ್ರೆಯನ್ನ ಖಾಲಿ ಮಾಡುವಂತೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಜಾಗದ ಮಾಲೀಕ ನಯಾಜ್ ಪಾಷಾ ಅಸ್ಲಾಂ ಅವರ ಮಕ್ಕಳ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಇತ್ತ 16 ತಿಂಗಳಿಂದ ಬಾಡಿಗೆ ಪಾವತಿಸಿಲ್ಲ ಅಂತ ಹೇಳಿ ಕಟ್ಟಡ ಮಾಲೀಕರು ಆರೋಪವನ್ನು ಮಾಡ್ತಾ ಇದ್ದಾರೆ. 18 ವರ್ಷಕ್ಕಂತೇಳಿ ಲೀಸ್ ತಗೊಂಡಿರೋದು, ಆದರೆ 5 ವರ್ಷ ಆಗಿದೆ. 5 ವರ್ಷದಿಂದ ಸರಿಯಾಗಿ ಬಾಡಿಗೆಯನ್ನ ಕೊಡಲಿಲ್ಲ ಅಂತೇಳಿ ಕಟ್ಟಡದ ಮಾಲೀಕರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಲೀಕರಿಗೂ ಹಾಗೂ ಅಲ್ಲಿನ ವೈದ್ಯರಿಗೂ ಸಹ ಗಲಾಟೆ ಆಗಿದೆ. ಈ ಕ್ಷಣವೇ ಖಾಲಿ ಮಾಡ್ಕೊಂಡು ಹೋಗಿ ಅಂತೇಳಿ ತಾಕೀತನ್ನು ಮಾಡಿದ್ದಾರೆ. 18 ವರ್ಷಕ್ಕೆ ಲೀಸ್ ಇದೆ, 5 ವರ್ಷಕ್ಕೆ ಖಾಲಿ ಮಾಡುವಂತೆ ಟಾರ್ಚರ್ ಆರೋಪ ಕೇಳಿ ಬರ್ತಾ ಇದೆ. ಆಸ್ಪತ್ರೆ ಮಾಲೀಕರಿಂದ ವೈದ್ಯರಿಗೆ ಕಿರುಕುಳ ಆರೋಪ. ನಿಜವಾಗ್ಲೂ ಅವರು ಬಾಡಿಗೆಯನ್ನು ಕಟ್ತಾ ಇರಲಿಲ್ವಾ, ಅದಕ್ಕೋಸ್ಕರ ಪ್ರೆಷರನ್ನು ಹಾಕ್ತಾ ಇದ್ದಾರಾ ಗೊತ್ತಿಲ್ಲ. ಆನೇಕಲ್ನ ವರ್ತೂರು ಸಹಸ್ರ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ. ಆಸ್ಪತ್ರೆಯನ್ನು ಖಾಲಿ ಮಾಡುವಂತೆ ಆಸ್ಪತ್ರೆ ಮಾಲೀಕ ಕಿರುಕುಳವನ್ನು ಕೊಡ್ತಾ ಇದ್ದಾರಂತೆ. Let me talk. ಅದ್ರ ವಿಚಾರ ಬಿಡಿ. Let me talk, sir. Let me talk. ಕಂಪ್ಲೇಂಟ್ ಇದೆ. ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಇದೆ ಅಂದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಬೇಕು. నేను వచ్చి ಕಂಪ್ಲೇಂಟ್ ಪೊಲೀಸ್ ಸ್ಟೇಷನಲ್ಲಿ ಐ ವಿಲ್ ಗಿವ್ ದ ರಿಪ್ಲೈ. ಇದು ಹಾಸ್ಪಿಟಲ್ ಬಳಿ ಬಂದಿದ್ದು ಈ ಮಾದರಿ ಮಾಡಿದ್ರೆ ಓಕೆನಾ ಸರ್? ಸಿನ್ಸ್ 10 days ಒಂದು ಪೇಷಂಟ್ ಬಂದಿಲ್ಲ. ಹಳೇದು ಕೇಸ್ ಬಗ್ಗೆ ಅಲ್ಲ, ಇವರು ಬಾಡಿ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಏನಿದು 18 ವರ್ಷಕ್ಕೆ ಲೀಸ್ ಪೀರಿಯಡ್ ಇರೋದು, ಆದರೆ 5 ವರ್ಷಕ್ಕೆ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನು ಬಾಡಿಗೆ ಸರಿಯಾಗಿ ಕಟ್ತಾ ಇರ್ಲಿಲ್ವಾ, ಏನ್ ಆರೋಪ ಅಂತ? ನಿರೀಕ್ಷಾ ಏನಂತಂದ್ರೆ, ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂತ ಒಂದು ಸಹಸ್ರ ಆಸ್ಪತ್ರೆಯಲ್ಲಿ ಸುಮಾರು 18 ವರ್ಷಗಳಲ್ಲಿ ಇನ್ನೊಂದು ಗುತ್ತಿಗೆ ಆಧಾರದ ಮೇಲೆ ಆಸ್ಪತ್ರೆನ ತೆಗೆದುಕೊಂಡಿದ್ರು. ಏನು ನಯಾಜ್ ಪಾಷಾ ಮತ್ತು ಆಕ್ಲಾ ಅಂತೇಳಿ ಅವರು ಕುಟುಂಬಸ್ಥರು ಕೂಡ ಒಂದು ಆಸ್ಪತ್ರೆಯನ್ನು 18 ವರ್ಷ ಕಾಲ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ತ್ರಿವಿಕ್ರಮ್ ರೆಡ್ಡಿ ಎಂಬರು ಕೂಡ ಒಂದು 5 ವರ್ಷ ಆದ ನಂತರ ಕೂಡ ಈಗ ಏನೊಂದು ಆಸ್ಪತ್ರೆ ಖಾಲಿ ಮಾಡುವಂತೆ ಈಗ ಒತ್ತಡವನ್ನ ಹೇರ್ತಿರಕ್ಕಂತ ಘಟನೆ ಕೂಡ ಬೆಳಕಿಗೆ ಬಂದಿರುತ್ತದೆ. ಈ ಒಂದು ಕಡೆ ಹೇಗಾದ್ರೆ ಮಾಲೀಕರು ಕೂಡ ಸರಿಯಾಗಿ 16 ತಿಂಗಳಿಂದ ಪೇಮೆಂಟ್ ಅನ್ನ ಕೊಡ್ತಿಲ್ಲ. ಸರಿಯಾಗಿ ನಾವು ಮಾತಾಡಿದ್ದ ವಿಚಾರವಾಗಿ ಅವರು ಕೂಡ ಏನೊಂದು ಬಾಡಿಗೆಯನ್ನ ಸರಿಯಾಗಿ ಕೊಡ್ತಿಲ್ಲ ಅನ್ನೋದು ಕೂಡ ಮಾಲೀಕರು ಕೂಡ ಒಂದು ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು ಒಂದ್ ಕಡೆಗಾದ್ರೆ, ಮತ್ತೊಂದ್ ಕಡೆ ವೈದ್ಯರು ಈಗ 18 ವರ್ಷಗಳು ಕೂಡ ಒಂದು ಲೀಸ್ ಅನ್ನ ಹಾಕೊಟ್ಟಿದ್ದಾರೆ. ಆದ್ರೆ 5 ವರ್ಷಗಳು ಕೂಡ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತೆ ದುಪ್ಪಟ ಹಣವನ್ನ ಕೇಳ್ತಿದ್ದಾರೆ ಅನ್ನೋದು ಆರೋಪ ಸಹ ಮಾಡ್ತಿದ್ದಾರೆ.
ಒಟ್ನಲ್ಲಿ ಈ ಒಂದು ಸಹಸ್ರ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತೆ ಮಾಲೀಕರ ನಡುವೆ ಜಗ್ಗಾಟದಿಂದಲೇ ಕೂಡ ರೋಗಿಗಳು ಕೂಡ ಒಂದು ಪರದಾಡುವಂತ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ವರ್ಷಗಳಿಂದ ಒಂದು ಹೆಸರನ್ನ ಗಳಿಸಿರ್ತಕ್ಕಂತ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಾಲೀಕರಿಗೂ ಮತ್ತು ವೈದ್ಯರಿಗೂ ಕೂಡ ಒಂದು ಭಿನ್ನಾಭಿಪ್ರಾಯದಿಂದ ಇವತ್ತು ರೋಗಿಗಳು ಕೂಡ ಒಂದು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಿರೀಕ್ಷಾ, ಈಗ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದಾರಾ? ವೈದ್ಯರು ಏನು ಹೇಳ್ತಾ ಇದ್ದಾರೆ ಅಂತ? ವೈದ್ಯರು ಒಂದು ಕಡೆಗೆ ಏನಂತಂದ್ರೆ ವರ್ತೂರು ಪೊಲೀಸ್ ಠಾಣೆಯಲ್ಲಿ ನಮ್ಗೆ 18 ವರ್ಷಗಳ ಕಾಲ ಒಂದು ಲೀಸ್ ಅನ್ನ ಹಾಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಗೆ 5 ವರ್ಷ ಮಾತ್ರ ಆಗಿರೋದು. ಕರೋನಾ ಸಂದರ್ಭದಲ್ಲಿ ಕೂಡ ಏನೊಂದು ಆಸ್ಪತ್ರೆ ಕೂಡ ಲಾಸ್ ಅಲ್ಲಿ ನಡೆದಿರ್ತಕ್ಕಂಥದ್ದು. ಹಾಗಾಗಿ ವರ್ಷನೂ ಕೂಡ ಒಂದ್ ಸ್ವಲ್ಪ ಅಂದ್ರೆ 8% ಕೂಡ ಬಾಡಿಗೆಯನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ. ಬಾಡಿಗೆ 1.5 ಲಕ್ಷ ರೂಪಾಯಿ ಕೂಡ ನೀಡಲಾಗ್ತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿ ವರ್ಷನೂ ಕೂಡ 8% ಜಾಸ್ತಿ ಆದಂತ ಸಂದರ್ಭದಲ್ಲಿ 2.5 ಲಕ್ಷ ರೂಪಾಯಿ ಕೂಡ ಈಗ ಕೇಳ್ತಿರೋ ಅನ್ನೋದು ಕೂಡ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಆದ್ರೆ ಮಾಲೀಕರು ಹೇಳ್ತಿರ್ತಕ್ಕಂಥದ್ದು ಏನಂತಂದ್ರೆ 16 ತಿಂಗಳಿಂದಲೂ ಕೂಡ ಇವರು ಸರಿಯಾಗಿ ಬಾಡಿಗೆಯನ್ನ ಕೊಡ್ತಿಲ್ಲ. ಹಾಗಾಗಿ ನಾವು ಇವ್ರನ್ನ ಖಾಲಿ ಮಾಡಿ ಬೇರೆಯವ್ರಿಗೆ ಕೊಡ್ಬೇಕು ಅನ್ನೋದನ್ನು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ವರ್ತೂರು ಪೊಲೀಸ್ ಠಾಣೆಯಲ್ಲೂ ಕೂಡ ಎರಡೂ ಕಡೆ ಕೂಡ ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಿರ್ತಕ್ಕಂಥದ್ದು. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.